ಅಧ್ಯಕ್ಷರ ಅಪ್ಪಣೆಯನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ಹೇಳುವ ಬಾಲಕಿಯರು ಒಳಗಡೆ ಬರ್ರಿ. ಕೆಲಸಕ್ಕೆ ಕಾಯಕ ಎಂದು ಕರೆದು ದುಡಿಯುವ ವರ್ಗಕ್ಕೆ ಗೌರವ ತಂದುಕೊಟ್ಟ ಮಹಾಮಾನವತಾವಾದಿ ವಿಶ್ವಗುರು ಅನ್ನ ಬಸವಣ್ಣನವರನ್ನ ಸ್ಮರಿಸಿ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಣೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದಿನ ದುರ್ಬಲರಿಗೆ ಎಲ್ಲರೊಳಗೊಂದ ಮಾದರಿ ಗ್ರಾಮ ಪಂಚಾಯತ್ ಹೆಗ್ಗಳಿಕೆಯಿಂದ ಸಾಗುತ್ತಿರುವ ತೆಗ್ಗಿಹಾಳ ಗ್ರಾಮ ಪಂಚಾಯತ್ ನಲ್ಲಿ ಅನುಷ್ಠಾನಗೊಂಡ ವಿವಿಧ ಪ್ರಾರ್ಥನೆಯನ್ನ ತೆಗ್ಗಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲಾ ವಿದ್ಯಾರ್ಥಿನಿಯರಿಂದ ತುಂಬಿದ ಸಭೆಯೊಳಗ ಗಣಪನ ನೆನದೇನ ಬಂದ ಕಂಟಕವು ಕಡೆಗಾಗಿ, ಬಂದ ಕಂಟಕವು ಕಡೆಗಾಗಿ ಹೋದಾಗ ಸೊಗಸಾದ ಸಭೆಯೂ ಸಾಗಲಿ ಗಣಪ, ಸೊಗಸಾದ ಸಭೆಯೂ ಸಾಗಲಿ ಗಣಪ. ಕೂಡಿದ ಸಭೆ ಒಳಗ ಗಣಪನ ನೆನದೇನ ಬಂದ ಕಂಟಕವು ಕಡೆಗಾಗಿ, ಬಂದ ಕಂಟಕವು ಕಡೆಗಾಗಿ ಹೋದಾಗ ಸೊಗಸಾದ ಸಭೆಯೂ ಸಾಗಲಿ ಗಣಪ. ಬೇಕಿಲ್ಲ ಬರಿ ಮನದಾಗ ನಿನ ಪೂಜೆ ಮಾಡೇನ, ಬರಿ ಮನ ತುಂಬಿದ ಸಭೆ ಒಳಗ ಗಣಪನ ನೆನದಾದ ಸಭೆಯೂ ಸಾಗಲಿ ಗಣಪ. ಧನ್ಯವಾದಗಳು. ಸಿಂಧಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಟೋಪಜಿಯನ್ ಅವರು ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ಬಂದ ಭಾಗ್ಯ ಇದೇ ಸ್ವಾಗತ ಸಾಷ್ಟಾಂಗ. ಸಭಾಧ್ಯಕ್ಷ ಮಾನ್ಯರಿಗೆ ಸನ್ಮಾನ್ಯ ಅತಿಥಿಗಳಿಗೆ, ಸಭಾಧ್ಯಕ್ಷ ಮಾನ್ಯರಿಗೆ ಸನ್ಮಾನ್ಯ ಅತಿಥಿಗಳಿಗೆ, ಆಗಮಿಸಿದ ಗಣ್ಯರಿಗೆಲ್ಲ ಮಹಾಸಭಿಕರಿಗೆಲ್ಲ, ಆಗಮಿಸಿದ ಗಣ್ಯರಿಗೆಲ್ಲ ನೆರೆದ ಮಹಾಸಭಿಕರಿಗೆಲ್ಲ, ಮುಕ್ತ ಸ್ಥಿತಿ ಸನ್ಮಾನ್ಯರಿಗೆ ಮಾಡುವೆವು ಸ್ವಾಗತ ಸಾಷ್ಟಾಂಗ. ಶುಭಯೋಗ ಒದಗಿ ಬಂದ ಭಾಗ್ಯ ಇದೇ ಶುಭಯೋಗ ಒದಗಿ ಬಂದ ಭಾಗ್ಯ, ವಂದನೆಯ ಸ್ವಾಗತ ಸಾಷ್ಟಾಂಗ. ಗುರುಪಾದಕ್ಕೆ ಅರ್ಪಿಸುವೆವು ಸ್ವಾಗತ ಸಾಷ್ಟಾಂಗ. ಭಾವಭಕ್ತಿ ಶ್ರದ್ಧೆಯಿಂದ ಸತ್ಕಾರ ಮೂರ್ತಿಗಳಿಗೆ, ಭಾವಭಕ್ತಿ ಶ್ರದ್ಧೆಯಿಂದ ಸತ್ಕಾರ ಮೂರ್ತಿಗಳಿಗೆ, ಸೇವೆಗೈದ ಭಾಗ್ಯವನ್ನು ಕರುಣಿಸಲು ಪರಶಿವನೆಂದು ಸೇವಾ ನಾವುಗಳೆಲ್ಲ ಮಾಡುವೆವು ಸ್ವಾಗತ ಸಾಷ್ಟಾಂಗೆಂದು. ಇದೇ ಶುಭಯೋಗ ಒದಗಿ ಬಂದ ಭಾಗ್ಯ ಇದೇ ಶುಭದ ಸಾಷ್ಟಾಂಗ. ಗುರುಪಾದಕ್ಕೆ ಅರ್ಪಿಸುವೆವು ಸ್ವಾಗತ ಸಾಷ್ಟಾಂಗ. ಸಂತೋಷ ನಮಗೆ ಎಂದು ಸ್ವಾಗತಗೈದಿರುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸ್ನೇಹ ಪ್ರೀತಿ ವಿಶ್ವಾಸದಿಂದಲೇ ಜನಮನವ ಗೆದ್ದು ಜನಸೇವೆಯಲ್ಲಿಯೇ ಸಂತಸ ಕಾಣುತ್ತಾ ಯುವಕರಿಗೆಲ್ಲ ಪ್ರೇರಣೆಯಾಗಿರುವ, ವಿಶ್ವಾಸದಿಂದಲೇ ಬಡವರ ಕಂಬನಿ ಒರೆಸಿ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ವಿಶ್ವಾಸ್ ವಸಂತ ವೈದ್ಯ ಇವರನ್ನ ಗ್ರಾಮ ಪಂಚಾಯತ್ ತೆಗ್ಗಿಹಾಳ ವತಿಯಿಂದ ಹಾಗೂ ತೆಗ್ಗಿಹಾಳ ಜಕ್ಬಾ ಗ್ರಾಮಗಳ ಹಿರಿಯರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ತಮ್ಮೆಲ್ಲರ ಚಪ್ಪಾಳೆಯಿಂದ ಬಯಸ್ತಾ ಇದ್ದೇನೆ. ಅವರಿಗೆ ಗೌರವಪೂರ್ವಕ ಮಾಲಾರ್ಪಣೆಯನ್ನ ಕ್ರಿಯಾಶೀಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಹನುಮಂತನ ರಮೇಶ್ ಸಿಂಗನ್ನವರವರು ಮಾಲಾರ್ಪಣೆಯನ್ನ ಮಾಡಬೇಕು. ಈಗಾಗಲೇ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರು ಬೇರೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಯಾದವಾಡಕ್ಕೆ ಹೋಗಿದ್ದಾರೆ. ಇಲ್ಲಿ ಆಗಮಿಸಿ ಪಾದವನ್ನಿಟ್ಟು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ಆಶೀರ್ವದಿಸಿ ಹೋಗಿರುತ್ತಾರೆ ಎಂಬ ವಿಷಯವನ್ನು ತಮಗೆ ತಿಳಿಸ್ತಾ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜನರಿಂದಲೇ ನಾನು ಮೇಲೆ ಬಂದೆ, ಆ ಜನರನ್ನೇ ನನ್ನ ದೇವರೆಂದೇ ಎಂದು ತಿಳಿದಿರುವಂತಹ ಜನಾನೇ ನನ್ನ ದೇವರು ಎನ್ನುವ ವಾಕ್ಯದಂತೆ ನಡೀತಾ ಇರುವಂತಹ ಗ್ರಾಮ ಪಂಚಾಯಿತಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಶ್ರೀ ಹನುಮಂತ ರಮೇಶ್ ಸಿಂಗನ್ನವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದ ಅಧ್ಯಕ್ಷರನ್ನ ಸ್ವಾಗತ ಬಯಸ್ತಾ, ಶ್ರೀ ಶಕ್ತಿ ಪ್ರಸಾದ್ ಕಾತ್ರಾಳ್ ಇವರು ಗೌರವದ ಮಾಲೆಯನ್ನ ಅಧ್ಯಕ್ಷರಿಗೆ ಅರ್ಪಿಸಬೇಕು. ಗ್ರಾಮ ಪಂಚಾಯತ್ ಸದಸ್ಯರು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳಾಗಿರುವಂತಹ ಗ್ರಾಮ ಪಂಚಾಯತ್ ತೆಗ್ಗಿಹಾಳದ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಗೌರವ ಬಿಟ್ಟಿ ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಅವರಿಗೆ ಮಾಲಾರ್ಪಣೆಯನ್ನ ಶ್ರೀಮತಿ ಪಂಚವ ಮಲ್ಲಪ್ಪ ಸುಂಕರ್ ಇವರು ಅರ್ಪಿಸಬೇಕು. ಉಪಾಧ್ಯಕ್ಷರಿಗೆ ಪಂಚವ ಸುಂಕದವರು ಮಾಲೆಯನ್ನು ಅರ್ಪಿಸಬೇಕು. ಹಣ ದೊಡ್ಡದಲ್ಲ ಗುಣ ದೊಡ್ಡದು ಎನ್ನುವಂತಹ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಸ್ವಾಗತ ಬಯಸ್ತಾ, ಅತಿಥಿಗಳಾಗಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಿಡಿಒ ಸಾಹೇಬರಾಗಿರುವಂತಹ ಶ್ರೀ ರಮೇಶ್ ಸರ್ ಅವರು ಅರ್ಪಿಸಿ ಸ್ವಾಗತವನ್ನ ಬಯಸಬೇಕು.
ಅವರಿಗೆ ಗೌರವದ ಮಾಲೆ ಪತ್ರಾವಳಿಯವರು ಗೌರವದ ಮಾಲೆಯನ್ನು ಅರ್ಪಿಸಿ ಸ್ವಾಗತವನ್ನ ಮಾಡಿಕೊಳ್ಳಬೇಕು. ಶ್ರೀ ಚಂದ್ರಣ್ಣ ಪೂಜಾರವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಗೌರವದ ಮಾಲೆಯನ್ನ ಶ್ರೀ ಶ್ರೀಕಾಂತ್ ಬಸ್ಲಿಗುಂದಿಯವರು ಅರ್ಪಿಸಬೇಕು. ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಿ ದಯಮಾಡಿಸಿದ್ದಾರೆ. ಪಿಡಿಒ ಸಾಹೇಬರಾಗಿರುವಂತಹ ಶ್ರೀ ಮಹೇಶ್ ಸರ್ ಅವರು, ಮಹೇಶ್ ತೆಲಗರ್ ಅವರು ಅವರಿಗೆ ಸ್ವಾಗತವನ್ನ ಬಯಸಬೇಕು. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಶೋಭಾ ಲಕ್ಷ್ಮಣ್ ಇವರನ್ನ, ಅದೇ ರೀತಿ ಶ್ರೀಮತಿ ಮಹಾದೇವಿ ಯಲ್ಲಪ್ಪ ಕರಿಗಾರಿ ಅವರನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನ ಸ್ವಾಗತ ಬಯಸ್ತಾ ಅವರಿಗೆ ಅವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀ ಪುಂಡ್ಲಿಕ್ ಫಕೀರ್ಗೌಡ ನಾಯ್ಕರ್ ಸದಸ್ಯರನ್ನ ಸ್ವಾಗತವನ್ನು ಬಯಸ್ತಾ ಸದಸ್ಯರಿಗೆ ಮಾಲಾರ್ಪಣೆಯನ್ನ ಮಾಡಿ ಸ್ವಾಗತಿಸಿಕೊಳ್ಬೇಕು. ಈ ಒಂದು ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನ ಅಂದ್ರೆ ಅದಕ್ಕೆ ಎಲ್ಲ ಸಹಕಾರವನ್ನು ಸಲ್ಲಿಸಿರುವಂತ ಜ್ಯೋತಿಯ ಬೆಳಗಿಸುವ, ಪ್ರೀತಿ ವಿಶ್ವಾಸದ ಗಂಗೆಯ ಹರಿಸುವ, ಸಕಲರಲ್ಲಿ ಚೈತನ್ಯವ ತುಂಬಿಸುವ, ಓಡಿಸುವ, ಗ್ರಾಮಗಳ ಅಭಿವೃದ್ಧಿಗೆ ಪಣ ತೊಡುವ, ಗಾಂಧೀಜಿ ಕಂಡ ಕನಸು ನನ್ನ ಸಾಗಿಸುವ ಎಂಬಂತೆ ಜ್ಯೋತಿ ಪ್ರಜ್ವಲಿಸ್ತಾ ಇರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಸನ್ಮಾನ್ಯ ವಿಶ್ವಾಸ ನಾವೆಲ್ಲರೂ ಆ ಒಂದು ಜ್ಯೋತಿ ಪ್ರಜ್ವಲನದಲ್ಲಿ ಪಾಲ್ಗೊಳ್ಳೋಣ. ಚಾಲನೆಯನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವಂತಹ ಸನ್ಮಾನ್ಯ ಶಾಸಕರಿಗೆ, ತೆಗ್ಯಾಳ್ ಹಾಗೂ ಜಕ್ಬಾಳ್ ಗ್ರಾಮಗಳ ಸಮಸ್ತ ಜನತೆಯ ಪರವಾಗಿ ಸನ್ಮಾನ್ಯ ಶಾಸಕರಿಗೆ ಗೌರವ ಜರುಗ್ತಾ ಇದೆ. ಈ ಭವ್ಯ ದಿವ್ಯವನ್ನ ಅರ್ಪಣೆ ಆಗ್ತಾ ಇದೆ. ಸೌದತ್ತಿಯ ಅಕ್ಕರ್ಬರಿ ಈ ಎಲ್ಲ ಸರಳ ವ್ಯಕ್ತಿತ್ವದ ಸಹೃದಯರು ಇವರು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಅವರು ಅಹರ್ನಿಶಿ ದುಡಿತಾ ಇರುವಂತಹ ಅತ್ಯಂತ ದಕ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರುವಂತವರು. ಅವರಿಗೆ ಚಪ್ಪಾಳೆ ಮೂಲಕ ನಾವು ಕೂಡ ದೇವತೆ ತಾಯಿ ಯಲ್ಲಮ್ಮನ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಹೆಗ್ಗಾಳ ಗ್ರಾಮದ ಆರಾಧ್ಯ ದೈವ ಹನುಮಂತೇವರ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಗ್ರಾಮ ಪಂಚಾಯತ್ ಹೆಗ್ಗಾಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಘನಾಧ್ಯಕ್ಷತೆ ವಹಿಸಿಕೊಂಡಿರುವಂಥ ಗ್ರಾಮದ ಪ್ರಥಮ ಪ್ರಜೆ ಹೆಗ್ಗಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಹನುಮಂತ ಸಿಂಗಣ್ಣವರನ್ನ ಮೊದಲು ಮಾಡಿಕೊಂಡು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮುಸ್ಲಿಮರು, ನಮ್ಮ ಶಕ್ತಿ ಪ್ರಸಾದ್ ಕಾತ್ರ, ಅಶೋಕ್ ಕುಂಕನೋಡಿ ಅವರು, ಪಬ್ಲಿಕ್ ನಾಯ್ಕರ್ ಅವರು, ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಮಸ್ತ ತೆಗ್ಗಾಳ ಗ್ರಾಮದ ಗುರು ಹಿರಿಯರೇ ಮತ್ತು ಎಲ್ಲ ಈ ಅಂಗನವಾಡಿ ಕಾರ್ಯಕರ್ತರೆ, ಆಶಾ ಕಾರ್ಯಕರ್ತರೆ, ಹಿರಿಯರೇ, ಯುವ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮೊದಲಿಗೆ ತಮ್ಮೆಲ್ಲರಿಗೂ ನನ್ನ ಆನಂದವಾದ ಭಕ್ತಿಯ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ, ಹೆಗ್ಗಾಳ ಗ್ರಾಮದಲ್ಲಿಂದು ಅನೇಕ ಕಾಮಗಾರಿಗಳ ಒಂದು ಉದ್ಘಾಟನಾ ಸಮಾರಂಭವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ನಿಜಕ್ಕೂ ಸಂತೋಷದ ವಿಷಯ. ಇವತ್ತು ಅಂಗನವಾಡಿ ಶೀಟ್ ಹಾಕೋದಾಗಿರ್ಬೋದು, ಸಬ್ ಸೆಂಟರ್ ಆಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಬ್ ಸೆಂಟರ್ ಆಗಿರುವಂಥದ್ದನ್ನು ನವೀಕರಣಗೊಳಿಸೋದಾಗಿರ್ಬೋದು, ಇವತ್ತು ಸಂಜೀವಿನಿ ಸೆಡ್ಡನ್ನು 15ನೇ ಹಣಕಾಸು ನರೇಗಾದಲ್ಲಿ ಒಂದು ಅದ್ಭುತವಾದಂಥ ಕಟ್ಟಡವನ್ನು ಕೂಡ ಇಲ್ಲಿ ಕಟ್ಟಿದ್ದಾರೆ.
ಇವೆಲ್ಲವನ್ನು ನೋಡಿದಾಗ ಗ್ರಾಮದ ಏನು ಈ ಎಲ್ಲ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಉಪಾಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರಲ್ಲಿ ಬಹಳಷ್ಟು ಉತ್ಸುಕತೆ ಇದೆ, ಅಭಿವೃದ್ಧಿಯನ್ನು ಮಾಡಬೇಕನ್ನುವಂಥ ಉತ್ಸಾಹ ಇದೆ. ಇದು ನಿಜಕ್ಕೂ ಒಂದು ಸಂತೋಷದ ವಿಷಯ. ಈ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಕೂಡ ಸರ್ಕಾರದಿಂದ ಅನೇಕ ಅನುದಾನವನ್ನು ತಂದುಕೊಡುವಂಥ ವ್ಯವಸ್ಥೆಯನ್ನು ಖಂಡಿತವಾಗಲೂ ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮೊಟ್ಟ ಮೊದಲಿಗೆ ನಾ ಈ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ, ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ಈ ಒಂದು 2 ಮುಖ್ಯವಾದ ಬೇಡಿಕೆಗಳನ್ನ ಗ್ರಾಮಸ್ಥರು ನೀಡಿದರು. ಒಂದು ಮಾಳಿಂಗರಾಯ ದೇವಸ್ಥಾನದ ಜೀರ್ಣೋದ್ಧಾರ, ಇನ್ನೊಂದು ತೆಗ್ಯಾದಿಂದ ಜಕ್ಕಬಾಳ್ ಹೋಗುವಂಥ ರಸ್ತೆ. ಸುಮಾರು 40-50 ವರ್ಷಗಳಿಂದ ರಸ್ತೆ ಕುಂಠಿತ, ಅಭಿವೃದ್ಧಿಯಿಂದ ಕುಂಠಿತ ಆಗಿರೋದ್ರಿಂದ ಅದನ್ನು ಮಾಡಬೇಕಂತ ಕೇಳಿದಂಥ ಸಂದರ್ಭದಲ್ಲಿ ಈಗ ಅದಕ್ಕೆ ಆ ರಸ್ತೆಗೆ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಆಗಲೇ ಟೆಂಡರ್ ಆಗಿ ಈಗ ಭೂಮಿ ಪೂಜೆ ಮಾತ್ರ ಮಾಡುವ ಬಾಕಿ ಇದೆ. ಅತಿ ಶೀಘ್ರದಲ್ಲಿ ಮುಂದಿನ ವಾರದಲ್ಲಿ ಅದನ್ನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಅಡ್ಡಾಡಲಿಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಜೊತೆಗೆ ಏನೇನು ತೆಗ್ಗಾಳ ಮಂಡಿಗೆ ಹೋಗೋ ರಸ್ತೆ ಆಗಿರ್ಬೋದು, ಇನ್ನೂ ಕೆಲವೊಂದು ಎಲ್ಲ, ಯಾಕಂದರೆ ಈ ತೆಗ್ಗಾಳ ಗ್ರಾಮದಲ್ಲಿ ಬಹುಶಃ 90% ಎಲ್ಲ ರೈತರು ತಮ್ಮ ತೋಟಪಟ್ಟೆಯಲ್ಲೇ ಮನೆ ಮಾಡ್ಕೊಂಡಿರುವಂಥ ವಾಸ ಮಾಡುವಂಥವ್ರು ಜಾಸ್ತಿ. ಇದನ್ನು ನೋಡಿದಾಗ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ತಮ್ಮ ತೋಟದ ಮನೆಯಲ್ಲಿ ವಾಸ ಮಾಡುವಂಥ ರೈತರ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಗ್ರಾಮದಲ್ಲಿ ಇದ್ದಾರೆ ಅಂದರೆ ಅದು ತೆಗ್ಗಾಳ ಗ್ರಾಮ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಅಂಥವ್ರಿಗೆ ಹೋಗಲಿಕ್ಕೆ ಭಾಳಷ್ಟು ಅನಾನುಕೂಲ ಆಗುವಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರತಕ್ಕಂಥ ಅನುದಾನವನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಅವು ಸುಮಾರು 2-3 ರೋಡ್ ಹೇಳಿದರೆ ಅವನು ಕೂಡ 1 ವರ್ಷದಲ್ಲಿ ಅದನ್ನು ಖಂಡಿತವಾಗಲೂ ಅದನ್ನು ಮಾಡಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಮಾತು ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಅನೇಕ ಈ ಒಂದು ಗ್ರಾಮದಲ್ಲಿ ಏನೇ ಕೆಲಸ ಆದರೂ ಕೂಡ ನೇರವಾಗಿ ನನ್ನನ್ನು ಕೇಳಿದಂಥ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಅವನ್ನೆಲ್ಲವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ನನಗೆ ಸತ್ಕರಿಸಿದ್ದಕ್ಕೆ, ನನಗೆ ಗೌರವಿಸಿದ್ದಕ್ಕೆ, ಈ ಒಂದು ಗ್ರಾಮದ ಎಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಕ್ಕೆ ಸದಾಕಾಲ ಚಿರಋಣಿಯಾಗಿರ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ನಾನು ಈ ಕಾರ್ಯಕ್ರಮದಿಂದ ನಿರ್ಗಮನ ಆಗ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯರಗಟ್ಟಿ ಲಿಫ್ಟ್ ಇರಿಗೇಷನ್ ಅಂತ ಬಗ್ಗೆ ನಮ್ಮ ಮಾಧ್ಯಮದವ್ರಿಗೆ ಕೇಳಿದರೆ, ಇವತ್ತು ಬೆಳಿಗ್ಗೆ ಮಗ್ಳೂರ್ ಹತ್ರ ಇರುವಂಥ ಯರಗಟ್ಟಿ ಲಿಫ್ಟ್ ಇರಿಗೇಷನ್, ಯರಗಟ್ಟಿ ನೀರಾವರಿಯ ಜಾಕ್ಪಲ್ಲಿಗೆ ನಾನು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ 45 ವರ್ಷದ ಹಿಂದೆ ಅಳವಡಿಸಿರುವಂಥ ಜಾಕ್ಪಲ್ ಪಂಪ್ಸೆಟ್ಗಳು ಸುಮಾರು 6 ಪಂಪ್ಸೆಟ್ಗಳು, 6 ಹೈ ಲೆವೆಲ್ ಪಂಪ್ಸೆಟ್ಟು, 4 ಲೋ ಲೆವೆಲ್ ಪಂಪ್ಸೆಟ್ಗಳು ಭಾಳಷ್ಟು ಈಗ ಚಾಲ್ತಿಲಿಲ್ಲ. ಸುಮಾರು 2 ಅಥವಾ 3 ಅಷ್ಟೇ ಚಾಲ್ತಿವೆ. ಅದನ್ನ ಈಗ ಯರಗಟ್ಟಿ ಲಿಫ್ಟ್ ಇರಿಗೇಷನ್, ರೆಣಕಾಯಿ ಏತ್ ನೀರಾವರಿ, ಸಿಂಗಾರೋಪ್ ಏತ್ ನೀರಾವರಿ, ಕಟಮಣಿ ಏತ್ ನೀರಾವರಿ, 4 ಏತ್ ನೀರಾವರಿ ಈ ಪಂಪ್ಸೆಟ್ಗಳ ನವೀಕರಣಕ್ಕಾಗಿ 72 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಮಂಜೂರಾತಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಾಗಿದೆ. ಅದು ಬೋರ್ಡ್ನಲ್ಲಿದೆ. ಅದು ಆದಷ್ಟು ಶೀಘ್ರದಲ್ಲಿ ಆ ಒಂದು 45 ವರ್ಷದ ಹಿಂದೆ ಅಳವಡಿಸುವಂಥ ಪಂಪ್ಸೆಟ್ಗಳನ್ನ ನವೀಕರಣ ಮಾಡುವಂಥ ಕೆಲಸವನ್ನು ಖಂಡಿತವಾಗಲೂ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ತಮ್ಮ ಹೊಲಗಳಿಗೆ ನೀರು ಕೊಡಿಸುವಂಥ, ಕೀಲೆಂಡರ್ಗೂ ನೀರು ಕೊಡಿಸುವಂಥ ವ್ಯವಸ್ಥೆಯನ್ನು ಖಂಡಿತವಾಗಲೂ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅದು ರೆಡಿ ಆಗಬೇಕಾದ್ರೆ 2 ವರ್ಷ ಬೇಕು. ಯಾವುದೋ ಈ ಹೊಸದ ನವೀಕರಣ ಆಗಬೇಕಾದ್ರೆ 2 ವರ್ಷ ಬೇಕು. ಈಗ ಅಲ್ಲಿ ಸಮಸ್ಯೆ ಏನಾಯ್ತು ಅಂತಂದ್ರೆ ಅಲ್ಲೊಂದು ಲೀಕೇಜ್ ಆಗಿ ಅದು ಪಂಪ್ಸೆಟ್ಗಳು ಪ್ರೆಷರಿಗೆ ನೀರು ಇರ್ತಾ ಇಲ್ಲ. ಕೀಲಂಡಿ ತಲ್ಲೂರು, ಆಲೂಕಟ್ಟಿ, ಬೆಂಕಟ್ಟಿಗೆ ನೀರು ಹೋಗ್ತಾ ಇಲ್ಲ. ಅದರಿಂದ ಇವತ್ತಲ್ಲಿ ಒಬ್ಬ ಏಜೆನ್ಸಿಯನ್ನು ಕರೆಸಿ ಅದನ್ನು ತುರುತ್ ಮಟ್ಟಿಗೆ ಒಂದು ಸುಮಾರು 1,20,00,000 ರೂಪಾಯಿಗಳ ಅನುದಾನವನ್ನು ಅದೀಗ ಒಂದೇ ಒಂದು ತಿಂಗಳಲ್ಲಿ ತಂದು ಕೊಡ್ತೀನಿ, ಕೆಲಸ ಶುರು ಮಾಡೋದು ಕೂಡ ನಾನು ಹೇಳಿ ಕೆಲಸ ಪ್ರಾರಂಭ ಮಾಡಿಸಿ ಬಂದಿಲ್ಲ ಅಂತ ನನಗೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಥ್ಯಾಂಕ್ ಯು. ಆ ಶಾಲೆಯ ಪ್ರಧಾನ ಗುರುಮಾತೆಯರಾಗಿರುವಂತಹ ಶ್ರೀಮತಿ ರೂಪಾ ಎಂ ಮೇಡಮ್ ಅವ್ರನ್ನ ಒಳಗಡೆ ಸ್ವಾಗತ ಬಯಸ್ತಾ, ಅವರಿಗೆ ಉಪಾಧ್ಯಕ್ಷರಾಗಿರುವಂತಹ ಗೌರಮ್ಮ ಬಿಟ್ಟಿ ಅವರು ಮಾಲೆಯನ್ನು ಅರ್ಪಿಸಬೇಕು. ಸಭೆಯ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮಾರುತೇಶ್ವರನನ್ನು ಮನದಲ್ಲಿ ನಿಲ್ಲಿಸುತ್ತಾ ಮತ್ತು ಈ ತೆಗ್ಯಾ ಗ್ರಾಮದ ಅಭಿವೃದ್ಧಿಯ ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು, ನಮ್ಮ ಎಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಶ್ವಾಸನ್ನ ವೈದ್ಯರವರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ,
ಮತ್ತು ವೇದಿಕೆ ಮೇಲಿರುವಂಥ ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಊರಿನ ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತ ನಾನು ಹೇಳೋದು ಏನಪ್ಪ ಅಂತಂದ್ರೆ, ನನ್ನ ಕಡಿಮೆ ಒಂದೇ ವರ್ಷ ನನ್ನ ಅಧ್ಯಕ್ಷೆ ಮಾಡಿದರು. ಆದರೂ ಇಂಥ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ನೆಚ್ಚಿನ ನಾಯಕರ ವಿಶ್ವಾಸನ ವೈದ್ಯರವರ ಸಾಕಷ್ಟು ನನಗೆ ಬೆಂಬಲ ಮಾಡಿದ್ದಾರೆ. ಅತಿ ಇದ್ರೂ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರದ್ದು ಇನ್ನೂ ನಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇರಲಿ, ಅವರ ಆಶೀರ್ವಾದ ಇರಲಿ ಅಂತ ಅವ್ರಿಗೂ ಕೂಡ ಹೇಳ್ತಾ, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಏನೇ ಒಂದು ಕೆಲಸ ಮಾಡಿದರೂ ಸಂಪೂರ್ಣವಾಗಿ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ನನಗೆ ಸಹಕಾರ ಮಾಡಿದ್ದಾರೆ. ಅವರು ನನ್ನ ತಾಯಿಯಂದಿರು ಆಗಿರ್ಬೋದು, ನನ್ನ ಸಹೋದರರಾಗಿರ್ಬೋದು, ಮಂದಿರಾಗಿರ್ಬೋದು, ಅವ್ರಿಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಮತ್ತು ನಮ್ಮೂರಿನ ಜನ, ನಮ್ಮೂರಿನ ಹಿರಿಯರು, ಯುವಕರು, ಜಗ್ಬಾದವರು, ಯಾಕಂತಂದ್ರೆ ಹೇಳ್ಬೇಕಾಗ್ತತೆ, ನಾನು ಹುಟ್ಟಿ ಬೆಳೆದಿದ್ದಿದೆ ಊರು. ಇಂಥ ಅತಿ ಸಣ್ಣ ವಯಸ್ಸಿನಾಗ ನಾ ಇವತ್ತು ತಪ್ಪು ಮಾಡಲಿ, ಸರಿ ಮಾಡಲಿ, ನಮ್ಮ ಊರಿನ ಹಿರಿಯರು ನನ್ನ ಕಷ್ಟಪಟ್ಟು ಬೆಳೆಸಿದಾರ. ಅವ್ರಿಗೆ ನನ್ನ ಜೀವ ಇರೋವರೆಗೂ ಅವ್ರನ್ನ ಯಾವತ್ತಿಗೂ ನಮ್ಮ ತಗ್ಯಾ ಗ್ರಾಮದವ್ರನ್ನು ಮತ್ತು ಜಗ್ಬಾ ಗ್ರಾಮದವ್ರನ್ನು ಮರೆಯೋದಿಲ್ಲ ಅಂತ ಹೇಳ್ತಾ, ಇನ್ನೂ ಹೆಚ್ಚು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಗಿರ್ಲಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ತಗ್ಯಾ ಗ್ರಾಮ ಮತ್ತು ಜಗ್ಬಾ ಗ್ರಾಮವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡ್ಬೇಕಂತ ನಮ್ದು ಕನಸೈತೆ. ನಾನು ಯುವಕದೇ ಒಟ್ಟ ಅಭಿವೃದ್ಧಿ ಅಂದ್ರೆ ಭಾಳ ಇದೆ. ವಿಶ್ವಾಸನಾರು ನಾ ಏನೇ ಒಂದು ಇದ್ರು ಅವ್ರಿಗೆ ಹೋಗಿ ಏನಾರು ಈ ಕೆಲಸನ ಮಾಡೋದನ್ನ ಸಾಹೇಬ್ ಅಂತ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು, ಊರಿನ ಹಿರಿಯರು ಭಾಳ ನನಗೆ ಬೆಂಬಲ ಮಾಡಿದ್ದಾರೆ. ಯಾಕಂದ್ರೆ ಇನ್ನೊಂದು ಸಾರಿ ಹೇಳ್ಬೇಕಂದ್ರೆ ಅವ್ರಿಗೆ ನಾ ಇನ್ನೂ ಸಣ್ಣ ಹೋದೇನೆ, ಒಂದು ತಪ್ಪು ಮಾಡಲಿ, ಒಂದು ಸರಿ ಮಾಡಲಿ, ನಿಮ್ಮ ಊರಿನ ಮಗ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಸೇವೆಯಲ್ಲಿ ಸದಾ ಕನಸನ್ನು ಕಾಣ್ತಾ